ವೃಷಭರಾಶಿಯವರಿಗೆ ಜೀವನದಲ್ಲಿ ಏನೋ ಒಂದು ದೊಡ್ಡ ಬದಲಾವಣೆ ಆಗುವ ಸಮಯ ಬಂದಿದೆ ಅಂತ ಅನಿಸ್ತಿದೆಯಾ? ಹಾಗಿದ್ರೆ ಈ ಮಾಹಿತಿ ಅವರಿಗಾಗಿಯೇ ಇರಬಹುದು. ಬನ್ನಿ ಇದರ ಬಗ್ಗೆ ಇನ್ನಷ್ಟು ಆಳವಾಗಿ ತಿಳಿದುಕೊಳ್ಳೋಣ. ಕೆಲವೊಮ್ಮೆ ಮನಸ್ಸಿನ ನೋವು ಎಷ್ಟೊಂದು ಆಳವಾಗಿರುತ್ತೆ ಅಂದ್ರೆ ಅದನ್ನು ಯಾರ ಜೊತೆಗೂ ಹಂಚ್ಕೊಳ್ಳಕ್ಕಾಗಲ್ಲ. ಒಳಗೊಳಗೆ ಒಂದು ಮೌನವಾದ ಹೋರಾಟ ನಡೀತಾ ಇರುತ್ತೆ. ಈ ವಿಶ್ಲೇಷಣೆ ಏನು ಹೇಳುತ್ತೆ ಅಂದ್ರೆ ಆ ಮೌನವಾದ ನೋವಿಗೆ ದೈವಿಕ ಉತ್ತರ ಸಿಗುವ ಸಮಯ ಬಂದಿದೆ ಅಂತ. ಸರಿ, ಈ ದೊಡ್ಡ ಬದಲಾವಣೆ ಅಂದ್ರೆ ಏನು ಅಂತ ತಿಳಿದುಕೊಳ್ಳೋಕು ಮುಂಚೆ ವೃಷಭ ರಾಶಿಯವರ ಸ್ವಭಾವವನ್ನು ಸ್ವಲ್ಪ ಹತ್ತಿರದಿಂದ ನೋಡೋಣ ಅಲ್ವಾ? ಅವರ ಆಂತರಿಕ ಶಕ್ತಿ ಎಲ್ಲಿಂದ ಬರುತ್ತೆ? ಅವರ ಮೌನದ ಹಿಂದಿನ ನಿಜವಾದ ಕಾರಣವಾದರೂ ಏನು? ಯಾಕೆ ವೃಷಭ ರಾಶಿಯವರು ತಮ್ಮ ನೋವನ್ನ ಹೆಚ್ಚಾಗಿ ತಮ್ಮಲ್ಲೇ ಇಟ್ಕೊಳ್ತಾರೆ? ಈ ಪ್ರಶ್ನೆಗೆ ಉತ್ತರ ಹುಡುಕ್ತಾ ಹೋದಾಗ ಅವರ ವ್ಯಕ್ತಿತ್ವದ ಒಂದು ಅದ್ಭುತವಾದ ಶಕ್ತಿ ನಮ್ಮ ಕಣ್ಣಿಗೆ ಬೀಳುತ್ತೆ. ಸಾಮಾನ್ಯವಾಗಿ ನೋಡಿ, ತಾಳ್ಮೆ ಮತ್ತು ನೋವನ್ನ ಸಹಿಸ್ಕೊಳ್ಳೋದನ್ನ ಕೆಲವೊಮ್ಮೆ ದೌರ್ಬಲ್ಯ ಅಂತ ಅಂದ್ಕೊಡ್ತಾರೆ. ಆದರೆ ವೃಷಭರಾಶಿಯವರ ವಿಷಯದಲ್ಲಿ ಇದು ಸಂಪೂರ್ಣವಾಗಿ ಉಲ್ಟಾ. ಇದೇ ಅವರ ಅತಿದೊಡ್ಡ ಶಕ್ತಿ. ಅವರ ಸ್ಥಿರತೆಗೆ ಇದೇ ಅಡಿಪಾಯ. ಕಳೆದ ಕೆಲವು ವರ್ಷಗಳಿಂದಂತೂ ಜ್ಯೋತಿಷ್ಯದ ಪ್ರಕಾರ 4ನೇ ಮನೆಯಲ್ಲಿ ಕೇತುವಿನ ಪ್ರಭಾವದಿಂದಾಗಿ ವೃಷಭ ರಾಶಿಯವರಿಗೆ ಸ್ವಂತ ಮನೆಯಲ್ಲೇ ಒಂದು ನೆಮ್ಮದಿ ಇರಲಿಲ್ಲ. ಜೊತೆಗೆ ಆರ್ಥಿಕ ಒತ್ತಡ, ಸಂಬಂಧಗಳಲ್ಲಿ ಬಿರುಕು ಇದೆಲ್ಲ ಸೇರಿ ಅವರನ್ನ ಒಂಟಿಯಾಗಿಸಿತ್ತು. ಆದ್ರೆ ಇಷ್ಟೆಲ್ಲ ಕಷ್ಟಗಳ ಮಧ್ಯೆಯೂ ಒಂದು ಅದ್ಭುತವಾದ ವಿಚಾರ ಅಂದ್ರೆ ವೃಷಭರಾಶಿಯವರನ್ನು ಒಂದು ಅದೃಶ್ಯ ಶಕ್ತಿ ಯಾವಾಗ್ಲೂ ಕಾಪಾಡ್ತಾ ಬಂದಿದೆ. ಹಾಗಾದ್ರೆ ಆ ದೈವಿಕ ರಕ್ಷಕ ಯಾರು? ಬನ್ನಿ ಆ ರಹಸ್ಯವನ್ನ ಈಗ ತಿಳಿದುಕೊಳ್ಳೋಣ. ಸ್ವಲ್ಪ ಹಿಂದಿರುಗಿ ನೋಡಿದ್ರೆ ಗೊತ್ತಾಗ್ಬೋದು. ಎಷ್ಟೋ ಸಲ ದೊಡ್ಡ ದೊಡ್ಡ ಅಪಾಯಗಳಿಂದ ಕೂದರಳೆ ಅಂತರದಲ್ಲಿ ಪಾರಾಗಿರೋ ಸಾಧ್ಯತೆ ಇರುತ್ತೆ ಅಲ್ವಾ? ಅದು ಕೇವಲ ಅದೃಷ್ಟ ಅಂತ ಹೇಳೋಕ್ಕಾಗಲ್ಲ. ಅದು ಒಂದು ರೀತಿ ದೈವಿಕ ರಕ್ಷಣೆ. ಇದು ಆಕಸ್ಮಿಕವಾಗಿ ನಡೆದಿದ್ದಲ್ಲ, ಬದಲಾಗಿ ಒಂದು ನಿರಂತರವಾದ ಕಾಯುವ ಕೃಪೆ. ಮತ್ತು ಆ ದೈವಿಕ ಶಕ್ತಿಯೇ ವೇದ ಜ್ಯೋತಿಷ್ಯದ ಪ್ರಕಾರ ಆ ರಕ್ಷಕ ಬೇರೆ ಯಾರೂ ಅಲ್ಲ, ಸಾಕ್ಷಾತ್ ಪರಮಶಿವ. ವೃಷಭ ರಾಶಿಯಲ್ಲಿ ಹುಟ್ಟಿದ ಪ್ರತಿಯೊಬ್ಬರಲ್ಲೂ ಶಿವನ ಒಂದು ಅಂಶ ಇರತ್ತೆ ಅಂತ ಹೇಳಲಾಗತ್ತೆ. ಇದರರ್ಥ ಏನು ಗೊತ್ತಾ? ಅನುಭವಿಸಿದ ಪ್ರತಿಯೊಂದು ನೋವು, ಅನ್ಯಾಯ, ಅವಮಾನಗಳು ಕೇವಲ ಕಷ್ಟಗಳಾಗಿರಲಿಲ್ಲ. ಬದಲಿಗೆ ಅವು ಶಿವನು ತಾಳ್ಮೆ, ಪ್ರಾಮಾಣಿಕತೆ ಮತ್ತು ತ್ಯಾಗವನ್ನು ಪರೀಕ್ಷಿಸಲು ಇಟ್ಟ ಪರೀಕ್ಷೆಗಳಾಗಿದ್ವು. ಮತ್ತು ಈಗ ಆ ಪರೀಕ್ಷೆಗಳ ಫಲ ಸಿಗುವ ಸಮಯ ಬಂದಿದೆ. ಹಾಗಾದ್ರೆ ಈ ದೊಡ್ಡ ಬದಲಾವಣೆ ಯಾವಾಗ ಆಗುತ್ತೆ? ಹೇಗೆ ಶುರುವಾಗುತ್ತೆ? ಅದಕ್ಕೆ ಉತ್ತರ ಆಕಾಶದಲ್ಲಿನ ಗ್ರಹಗಳ ಸಂಚಾರದಲ್ಲಿದೆ. ಒಂದು ನಿರ್ದಿಷ್ಟ ಸಮಯ ಇದರ ಬಗ್ಗೆ ಸೂಚನೆ ನೀಡುತ್ತಿದೆ. ಇದನ್ನ ಸ್ವಲ್ಪ ಗಮನವಿಟ್ಟು ಕೇಳಿ. ಜನವರಿ 26ರಿಂದ 30ರವರೆಗಿನ ಈ 5 ದಿನಗಳು ಅತ್ಯಂತ ನಿರ್ಣಾಯಕವಾಗಿದೆ. ಚಂದ್ರನ ಸಂಚಾರವು ಜೀವನದಲ್ಲಿ ಒಂದು ಹೊಸ ಅಧ್ಯಾಯವನ್ನೇ ತೆರೆಯಲಿದೆ. ಮೊದಲೆರಡು ದಿನ ಕೆಲಸದ ಮೇಲೆ ಗಮನ ಇರಲಿ, ನಂತರದ ದಿನ ಆತ್ಮಾವಲೋಕನಕ್ಕೆ ಮೀಸಲಿಡಿ. ಕೊನೆಯ 2 ದಿನಗಳು ಮಾತ್ರ ನಿರಾಳವಾಗಿ ಒಳ್ಳೆಯ ಸುದ್ದಿಗಳನ್ನು ತರುವ ಸಾಧ್ಯತೆಯಿದೆ. ಇದಕ್ಕೆ ಕಾರಣ ಪಂಚಗ್ರಹ ಯುತಿ, ಅಂದ್ರೆ 5 ಗ್ರಹಗಳು ಒಟ್ಟಾಗಿ ಭಾಗ್ಯಸ್ಥಾನದಲ್ಲಿ ಸೇರೋದು. ಇದು ಬಹಳ ಅಪರೂಪದ ಮತ್ತು ಶಕ್ತಿಯುತವಾದ ಯೋಗ. ಹಲವು ವರ್ಷಗಳಿಂದ ಬಾಕಿ ಉಳಿದಿದ್ದ ಒಳ್ಳೆಯ ಕರ್ಮದ ಫಲವನ್ನ ಇದು ಅನ್ಲಾಕ್ ಮಾಡುತ್ತೆ. ಈ 5 ದಿನಗಳಲ್ಲಿ ಕನಿಷ್ಠ 3 ದೊಡ್ಡ ಮತ್ತು ಪ್ರಮುಖವಾದ ಶುಭ ಸುದ್ದಿಗಳು ಬರುವ ಸಾಧ್ಯತೆ ಹೆಚ್ಚಿದೆ. ಅದು ಆರ್ಥಿಕವಾಗಿರಬಹುದು, ವೃತ್ತಿಪರವಾಗಿರಬಹುದು, ಅಥವಾ ವೈಯಕ್ತಿಕ ಜೀವನಕ್ಕೆ ಸಂಬಂಧಿಸಿದ್ದಾಗಿರಬಹುದು. ಸರಿ, ಈಗ ಅಸ್ಲಿ ವಿಷಯಕ್ಕೆ ಬರೋಣ. ಇಷ್ಟು ದಿನದ ತಾಳ್ಮೆಗೆ, ಪರಿಶ್ರಮಕ್ಕೆ ಸಿಕ್ತಿರುವ ಪ್ರತಿಫಲಗಳು ಯಾವುವು? ಜೀವನದ ಯಾವ ಕ್ಷೇತ್ರಗಳಲ್ಲಿ ದೊಡ್ಡ ಬದಲಾವಣೆಯನ್ನು ನಿರೀಕ್ಷಿಸಬಹುದು? ಇಲ್ನೋಡಿ, ವೃತ್ತಿ ಜೀವನದಲ್ಲಿ ಬಡ್ತಿ ಅಥವಾ ಗೌರವ ಹೆಚ್ಚಾಗ್ಬೋದು. ವ್ಯಾಪಾರದಲ್ಲಿ ಹೊಸ ಚೇತನ ಬರ್ಬೋದು. ಹಣಕಾಸಿನ ವಿಚಾರದಲ್ಲಿ ಅನಿರೀಕ್ಷಿತ ಆದಾಯದ ಮೂಲಗಳು ತೆರೆದುಕೊಳ್ಬೋದು. ಕುಟುಂಬದಲ್ಲಿನ ತಪ್ಪು ತಿಳುವಳಿಕೆಗಳು ದೂರವಾಗಿ ಸಮಾಜದಲ್ಲಿ ಮಾತಿಗೆ ಬೆಲೆ ಬರುವ ಸಾಧ್ಯತೆಯಿದೆ. ಇದು ಒಂದು ಸಂಪೂರ್ಣ ಪರಿವರ್ತನೆ ಅಂತಾನೆ ಹೇಳ್ಬೋದು. ಇದರಲ್ಲೊಂದು ಅತ್ಯಂತ ಶಕ್ತಿಶಾಲಿ ಪರಿಣಾಮ ಅಂದ್ರೆ, ಒಂದು ಕಾಲದಲ್ಲಿ ಹೀಯಾಳಿಸಿದವರು, ಮಾತಿಗೆ ಬೆಲೆ ಕೊಡದಿದ್ದವರು, ಅವರೇ ಈಗ ಈ ಬೆಳವಣಿಗೆಯನ್ನು ನೋಡಿ ಆಶ್ಚರ್ಯಪಡ್ತಾರೆ. ಯಾವುದೇ ಪ್ರಯತ್ನವಿಲ್ಲದೆ ಗೌರವ ತಾನಾಗೇ ಸಿಗಲು ಶುರುವಾಗುತ್ತೆ. ಈ ಅದ್ಭುತ ಸಮಯದ ಸಂಪೂರ್ಣ ಲಾಭ ಪಡೆಯೋಕೆ ಕೆಲವು ವಿಷಯಗಳ ಬಗ್ಗೆ ಗಮನ ಹರಿಸೋದು ಕೂಡ ಬಹಳ ಮುಖ್ಯ. ಬನ್ನಿ ಕೆಲವು ಸಲಹೆಗಳು ಮತ್ತು ಎಚ್ಚರಿಕೆಗಳ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ, ಯಶಸ್ಸು ಬಂದಾಗ ವಿನಮ್ರವಾಗಿರುವುದು ಬಹಳ ಮುಖ್ಯ. ಹಾಗೆ ತಮ್ಮ ಅಂತಃಪ್ರಜ್ಞೆಯನ್ನು ನಂಬಬೇಕು. ಮತ್ತೊಂದು ಕಡೆ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳಬಾರದು ಮತ್ತು ತಮ್ಮ ಎಲ್ಲಾ ಯೋಜನೆಗಳನ್ನು ಎಲ್ಲರ ಜೊತೆ ಹಂಚಿಕೊಳ್ಳಬಾರದು. ಇದು ಒಂದು ಸಮತೋಲಿತವಾದ ದಾರಿ. ಈ ಸಕಾರಾತ್ಮಕ ಶಕ್ತಿಯನ್ನು ಇನ್ನಷ್ಟು ಹೆಚ್ಚಿಸಲು ಕೆಲವು ಸರಳ ಆಧ್ಯಾತ್ಮಿಕ ಅಭ್ಯಾಸಗಳನ್ನು ಮಾಡಬಹುದು. ಉದಾಹರಣೆಗೆ,
ಶಿವನ ದೇವಸ್ಥಾನಕ್ಕೆ ಭೇಟಿ ನೀಡಿ ಮನಸ್ಸಿನ ಭಾರವನ್ನು ಇಳಿಸುವುದು ಅಥವಾ ಓಂ ನಮಃ ಶಿವಾಯ ಮಂತ್ರವನ್ನು ಭಕ್ತಿಯಿಂದ ಜಪಿಸುವುದು. ಪ್ರಾಣಿ ಪಕ್ಷಿಗಳಿಗೆ ಆಹಾರ ನೀಡುವುದರಿಂದಲೂ ನಕಾರಾತ್ಮಕ ಶಕ್ತಿಗಳು ಕಡಿಮೆ ಆಗ್ತಾವೆ ಅಂತ ಹೇಳಲಾಗುತ್ತೆ. ಕೊನೆಯದಾಗಿ ಕೆಲವು ಎಚ್ಚರಿಕೆಗಳು. ಯಶಸ್ಸು ಬಂದಾಗ ಅಸೂಯೆ ಪಡುವವರಿಂದ ಸ್ವಲ್ಪ ದೂರ ಇರೋದು ಒಳ್ಳೆಯದು. ಹಣದ ವಿಷಯದಲ್ಲಿ ಜಾಗರೂಕತೆ ಇರಲಿ ಮತ್ತು ಆರೋಗ್ಯವನ್ನು ಯಾವುದೇ ಕಾರಣಕ್ಕೂ ನಿರ್ಲಕ್ಷಿಸಬೇಡಿ. ಈ ಹೊಸ ಯಶಸ್ಸನ್ನು ಕಾಪಾಡಿಕೊಳ್ಳುವುದು ಕೂಡ ಅಷ್ಟೇ ಮುಖ್ಯ. ಕೊನೆಯಲ್ಲಿ ಈ ಒಂದು ಶಕ್ತಿಶಾಲಿ ಮಾತನ್ನು ನೆನಪಿನಲ್ಲಿಡಬೇಕು. ವೃಷಭ ರಾಶಿಯವರು ಸೋಲುವವರಲ್ಲ, ಅವರು ತಳವಾಗಿ ಗೆಲ್ಲುವವರು. ವಿಜಯ ಸ್ವಲ್ಪ ನಿಧಾನವಾಗಿ ಬರಬಹುದು, ಆದರೆ ಅದು ಬಂದಾಗ ಬಹಳ ದೃಢವಾಗಿರುತ್ತದೆ ಮತ್ತು ಶಾಶ್ವತವಾಗಿರುತ್ತದೆ.